ನೀವು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಮಲ್ಟಿಪಲ್ ಅಕೌಂಟ್ಸ್ ನ ಯೂಸ್ ಮಾಡ್ತಾ ಇರ್ತೀರಾ. ನಿಮ್ಗೆ ಬೇಡವಾಗ್ತಿರೋ ಅಕೌಂಟ್ಸ್ ನ ಡಿಲೀಟ್ ಮಾಡಕ್ಕೆ ಹೋದ್ರೆ ನೀವು ಎಷ್ಟೇ ಡಿಲೀಟ್ ಮಾಡಿದ್ರು ಅದು ಮಲ್ಟಿಪಲ್ ಅಕೌಂಟ್ ಅಲ್ಲೇ ಬಂದು ಕುತ್ಕೊಂಡು ನಿಮ್ಗೆ ಆ ಅಕೌಂಟ್ ನಿಮ್ಗೆ ತೋರಿಸ್ತಾ ಇರುತ್ತೆ. ಆ ಒಂದು ಅಕೌಂಟ್ ನ ಡಿಲೀಟ್ ಮಾಡೋಕೆ ನಿಮ್ ಕೈಲಿ ಆಗ್ತಾ ಇರೋದಿಲ್ಲ. ಏನಕ್ಕಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ ನವರು ಆ ಒಂದು ಡಿಲೀಟ್ ಪ್ರೊಸೀಜರ್ ನ ತುಂಬಾನೇ ಚೇಂಜ್ ಮಾಡಿದ್ದಾರೆ. ಆ ಒಂದು ಪ್ರೊಸೀಜರ್ ನೀವು ಫಾಲೋ ಮಾಡಿದ್ರೆ ಮಾತ್ರ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ನೀವು ಪರ್ಮನೆಂಟ್ ಆಗಿ ಡಿಲೀಟ್ ಅನ್ನೋದನ್ನ ಮಾಡಬಹುದು. ನೀವು ನಾರ್ಮಲ್ ಆಗಿ ಮುಂಚೆ ಎಲ್ಲ ನೀವು ಅಕೌಂಟ್ ಡಿಲೀಟ್ ಮಾಡ್ತಿರಲ್ಲ, ಆ ರೀತಿ ಡಿಲೀಟ್ ಮಾಡಿದ್ರೆ ಅದು ಪರ್ಮನೆಂಟ್ ಆಗಿ ಡಿಲೀಟ್ ಅನ್ನೋದು ಆಗೋದಿಲ್ಲ, ಟೆಂಪ್ರವರಿ ಆಗಿ ಡಿಲೀಟ್ ಆಗುತ್ತೆ, ಮತ್ತೆ ಅದು ನಿಮ್ಮ ಅಕೌಂಟ್ ಅಲ್ಲೇ ಶೋ ಆಗ್ತಾ ಇರುತ್ತೆ. ನಾನು ಹೇಳ್ಕೊಡುವಂಥ ಈ ಒಂದು ಸೆಟ್ಟಿಂಗ್ಸ್ ಅನ್ನು ನೀವು ಫಾಲೋ ಮಾಡಿ ನಿಮ್ಮ ಬೇಡವಾಗದಿರೋ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತಲೂ ಮುಂಚೆ ನೀವೇನಪ್ಪ ಮಾಡಬೇಕು ಅಂತಂದರೆ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ. ಹಾಯ್ ಹಲೋ ಗಾಯ್ಸ್, ನಮಸ್ತೆ, ನಾನು ನಿಮ್ಮ ಟೆಕ್ ಬ್ರೋ. ಬನ್ನಿ ವಿಡಿಯೋನ ಶುರು ಮಾಡೇ ಬಿಡೋಣ. ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ಹೇಗೆ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸಿಂಪಲ್ ಆಗಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡಿಕೊಳ್ಳಿ. ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡಿಕೊಂಡ ನಂತರ ಕೆಳಗಡೆ ನಿಮ್ಗೆ ಕಾರ್ನರ್ಲಿ ನಿಮ್ಮ ಪ್ರೊಫೈಲ್ ಇರುತ್ತಲ್ಲ, ಆ ಪ್ರೊಫೈಲ್ ಮೇಲೆ ನೀವು ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನೀವು ರೈಟ್ ಸೈಡ್ ನಲ್ಲಿ ನಿಮಗೆ 3 ಲೈನ್ಸ್ ಕಾಣಿಸ್ತಾ ಇರುತ್ತೆ. ನಿಮ್ಮ ಅಕೌಂಟ್ ನ ಮೇಲ್ಗಡೆ ಕಾಣಿಸ್ತಾ ಇದೆಯಾ, ನೀವು ಅದರ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ನಾನೀಗ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳು ನಿಮಗೆ ತೋರಿಸುತ್ತೆ. ಇದರಲ್ಲಿ ನೀವು ಏನಪ್ಪಾ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ, ನೀವು ಇದರಲ್ಲಿ ಮೊದಲನೇದು ಇಲ್ಲಿ ಕಾಣಿಸ್ತಾ ಇದೆಯಾ ಅಕೌಂಟ್ ಸೆಂಟರ್ ಅಂತ, ಇದರ ಮೇಲೆ ನೀವು ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ, ಈಗ ಇದ್ರ ಮೇಲೆ ಟ್ಯಾಪ್ ಅನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಇದರ ಮೇಲೆ ಟ್ಯಾಪ್ ಮಾಡಿಕೊಂಡು ನೀವು ಹಾಗೆ ಓದ್ಕೊಂಡು ಹೋದ್ರೆ ನಿಮ್ಗೆ ಇಲ್ಲಿ ಹಲವಾರು ಆಪ್ಷನ್ಗಳು ಕಾಣಿಸ್ತವೆ. ಇದರಲ್ಲಿ ನೀವು ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ನಿಮ್ಗೆ ತೋರಿಸ್ತಾ ಇರುತ್ತೆ ಅಕೌಂಟ್ ಸೆಟ್ಟಿಂಗ್ಸ್ ನಲ್ಲಿ. ನೋಡಿ, ಆ ಪರ್ಸನಲ್ ಡೀಟೇಲ್ಸ್ ಇದೆಯಲ್ಲ, ಅದರ ಮೇಲೆ ನೀವು ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ಅದರ ಮೇಲೆ ನೀವು ಟ್ಯಾಪ್ ಮಾಡಿಕೊಂಡ ನಂತರ ನಿಮ್ಗೆ ಇಲ್ಲಿ ನೀವು ಈ ಅಕೌಂಟ್ ಅನ್ನ ಮೇಲ್ ಐಡಿಯಿಂದ ಲಾಗಿನ್ ಆಗಿದ್ರೆ ಅಥವಾ ನಿಮ್ಮ ಫೋನ್ ನಂಬರ್ ಇಂದ ಲಾಗಿನ್ ಆಗಿದ್ದೀರಾ, ಯಾವ ಮೇಲ್ ಐಡಿಯಿಂದ ಲಾಗಿನ್ ಆಗಿದ್ದೀರಾ ಅಥವಾ ಯಾವ ಫೋನ್ ನಂಬರ್ ಇಂದ ಲಾಗಿನ್ ಆಗಿದ್ದೀರಾ ಅಂತ ಸಂಪೂರ್ಣವಾಗಿ ನಿಮ್ಗೆ ಇಲ್ಲಿ ಅಕೌಂಟ್ ನ ಡೀಟೇಲ್ಸ್ ಅನ್ನೇ ತೋರಿಸ್ಬಿಡುತ್ತೆ. ನೀವು ಅದನ್ನ ನೋಡ್ಕೋಬಹುದು, ಯಾವ ಫೋನ್ ನಂಬರ್ ಇಂದ ಲಾಗಿನ್ ಆಗಿದ್ದೀರಾ ಅಂತ. ನೀವು ಇದನ್ನ ನೋಡ್ಕೊಂಡ ನಂತರ ನೀವು ಇಲ್ಲಿ ಕೆಳಗಡೆ ಗಮನಿಸಬಹುದು, ಅಕೌಂಟ್ ಓನರ್ಶಿಪ್ ಅಂಡ್ ಕಂಟ್ರೋಲ್ಸ್ ಅಂತ ಒಂದು ಆಪ್ಷನ್ ಅಥವಾ ಸೆಟ್ಟಿಂಗ್ಸ್ ನಿಮ್ಗೆ ಇರುತ್ತೆ ಇದ್ರ ಕೆಳಗಡೆ. ಅದನ್ನ ನೀವು ಸಿಂಪಲ್ ಆಗಿ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿಕೊಂಡು ನಿಮ್ಗೆ ಇಲ್ಲಿ ತೋರಿಸ್ಬಿಡುತ್ತೆ ಅಕೌಂಟ್ ಓನರ್ಶಿಪ್ ಅಂಡ್ ಕಂಟ್ರೋಲ್ ಡಿಆಕ್ಟಿವೇಶನ್ ಅಥವಾ ಡಿಲಿಟೇಷನ್ ಅಂತ ಒಂದು ಆಪ್ಷನ್ ನಿಮ್ಗೆ ಇಲ್ಲಿ ಬರುತ್ತೆ. ಸಿಂಪಲ್ ಆಗಿ ಅದನ್ನು ಕೂಡ ನೀವು ಸೆಲೆಕ್ಟ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ, ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಗೆ ನಿಮ್ಮ ಅಕೌಂಟಿನ ಹೆಸರನ್ನು ತೋರಿಸುತ್ತೆ. ನೀವು ಯಾವ ಅಕೌಂಟ್ ನ ಡಿಆಕ್ಟಿವೇಶನ್ ಅಥವಾ ಡಿಲೀಟ್ ಮಾಡಬೇಕು ಆ ಅಕೌಂಟ್ ಹೆಸರು ಇಲ್ಲಿ ತೋರಿಸುತ್ತೆ. ಅದರ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ, ಟ್ಯಾಪ್ ಮಾಡಿಕೊಂಡ ನಂತರ ಇಲ್ಲಿ ನಿಮ್ಗೆ ಇದೇ ವೆರಿ ವೆರಿ ಇಂಪಾರ್ಟೆಂಟ್, ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಇಲ್ಲಿ 2 ಆಪ್ಷನ್ ಬರುತ್ತೆ. ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಡಿಆಕ್ಟಿವೇಟ್ ಅಕೌಂಟ್. ಈ ಒಂದು ಡಿಆಕ್ಟಿವೇಟ್ ಅಕೌಂಟ್ ಏನಪ್ಪಾ ಅಂತಂದ್ರೆ, ಟೆಂಪ್ರವರಿಯಾಗಿ ಈ ಒಂದು ಅಕೌಂಟ್ ಡಿಆಕ್ಟಿವೇಟ್ ಆಗಿರುತ್ತೆ. ನೀವು ಯಾವಾಗ ಬೇಕಾದರೂ ನಿಮ್ಮ ಅಕೌಂಟ್ ಅನ್ನ ಪಾಸ್ವರ್ಡ್ ಅನ್ನು ಹಾಕೊಂಡು ನೀವು ಮತ್ತೆ ಯಾವಾಗ ಬೇಕಾದ್ರೂ ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಿಕೊಳ್ಬಹುದು. ಆ ರೀತಿಯಾಗಿ ನೀವು ಆಕ್ಟಿವೇಶನ್ ಮಾಡಬೇಕು ಅಂತಂದ್ರೆ ಮೊದಲನೇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನನಗೆ ಆ ಅಕೌಂಟ್ ಬೇಡವೇ ಬೇಡ, ಆ ಅಕೌಂಟಿಂದ ನನಗೆ ತುಂಬಾ ಸಮಸ್ಯೆ ಆಗ್ತಿದೆ, ಆ ಅಕೌಂಟ್ ಅನ್ನ ನಾನು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬೇಕು ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಅದ್ರ ಕೆಳಗಡೆ ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಕೆಳಗಡೆ ಆಪ್ಷನ್ ಕಾಣಿಸ್ತಾ ಇದೆಯಾ, ಡಿಲೀಟ್ ಅಕೌಂಟ್ ಅಂತಲ್ಲಿ 2 ಆಪ್ಷನ್ ಇದೆಯಲ್ಲ, ಇದರ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಡಿಲೀಟ್ ಅಕೌಂಟ್ ನ ಮೇಲೆ ನೀವು ಟ್ಯಾಪ್ ಅನ್ನ ಮಾಡ್ಕೊಂಡ್ರೆ ನಿಮ್ಮ ಅಕೌಂಟ್ ಪರ್ಮನೆಂಟ್ ಆಗಿ ಡಿಲೀಟ್ ಅನ್ನೋದು ಆಗ್ಬಿಡುತ್ತೆ. ಇನ್ಸ್ಟಾಗ್ರಾಮ್ ಇಂದ ಡಿಲೀಟ್ ಆಗ್ಬಿಡುತ್ತೆ. ಯಾರು ಕೂಡ ನಿಮ್ಮ ಅಕೌಂಟ್ ಅನ್ನ, ಯಾರು ಅಲ್ಲದೆ ನೀವು ಕೂಡ ನಿಮ್ಮ ಅಕೌಂಟ್ ಅನ್ನ ಮತ್ತೆ ಹಾಕೊಳ್ಳೋ ಸಾಧ್ಯವೇ ಆಗೋದಿಲ್ಲ. ಪರ್ಮನೆಂಟ್ ಆಗಿ ಡಿಲೀಟ್ ಅನ್ನೋದು ಆಗ್ಬಿಡುತ್ತೆ. ಡಿಲೀಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಗೆ ನೀವು ಕಂಟಿನ್ಯೂನ ಕೊಡಿ. ನೋಡಿ, ಕಂಟಿನ್ಯೂ ಕೊಟ್ಟ ನಂತರ ಇನ್ಸ್ಟಾಗ್ರಾಮ್ ನಿಮ್ಗೆ ಕೆಲವೊಂದು ಕ್ವಶನ್ಸ್ ಕೇಳುತ್ತೆ. ಏನ್ ಕ್ವಶನ್ ಅಂತಂದ್ರೆ, ನೀವು ಈ ಒಂದು ಅಕೌಂಟ್ ನ ಯಾವ ಕಾರಣಕ್ಕೋಸ್ಕರ ಡಿಲೀಟ್ ಅನ್ನೋದನ್ನ ಮಾಡ್ತಾ ಇದೀರಾ ಪರ್ಮನೆಂಟ್ ಆಗಿ ಅಂತ ಒಂದು ನಿಮ್ಗೆ ಕ್ವಶನ್ ಕೇಳುತ್ತೆ. ನೀವು ಏನೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಅನ್ನೋದನ್ನ ಕೊಡಿ. ಕಂಟಿನ್ಯೂ ಕೊಟ್ಟ ನಂತರ ನಿಮ್ಗೆ ಇಲ್ಲಿ ಹಲವಾರು ಡೀಟೇಲ್ಸ್ ಬರುತ್ತೆ. ಅದನ್ನ ನೀವು ಬೇಕಾದ್ರೆ ಓದ್ಕೊಂಡು ಕಂಟಿನ್ಯೂ ಅನ್ನೋದನ್ನ ಕೊಟ್ಕೊಳ್ಳಿ.
ನೋಡಿ ಕಂಟಿನ್ಯೂನ ಕೊಟ್ಟ ನಂತರ ಇಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನು ನೀವು ಇಲ್ಲಿ ಎಂಟ್ರಿನ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಪಾಸ್ವರ್ಡ್ ಅಂದ್ಬಿಟ್ಟು. ಇಲ್ಲಿ ನೀವು ಈ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವ ಪಾಸ್ವರ್ಡ್ ಅನ್ನ ಕೊಟ್ಟಿದ್ರೆ ಆ ಒಂದು ಪಾಸ್ವರ್ಡ್ ಅನ್ನ ಹಾಕಿ ನೀವು ಕಂಟಿನ್ಯೂನ ಕೊಟ್ರೆ ಸಾಕು, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗ್ಬಿಡುತ್ತೆ. ಯಾರು ಕೂಡ ನಿಮ್ಮ ಅಕೌಂಟ್ ಅನ್ನ ಹಾಕೊಳ್ಳೋಕ್ಕಾಗಲ್ಲ, ಅಥವಾ ನೀವು ಕೂಡ ನಿಮ್ಮ ಅಕೌಂಟ್ ಅನ್ನ ಮತ್ತೆ ರಿಕವರಿ ಮಾಡೋಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಒಂದು ಅಕೌಂಟ್ ಪರ್ಮನೆಂಟ್ ಆಗಿ ಡಿಲೀಟ್ ಅನ್ನೋದು ಆಗ್ಬಿಡುತ್ತೆ. ನಿಮ್ಗೇನಾದ್ರೂ ನಿಮ್ಮ ಅಕೌಂಟ್ ಪಾಸ್ವರ್ಡ್ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಅದಕ್ಕೂ ಕೂಡ ಒಂದು ಆಪ್ಷನ್ ಬರುತ್ತೆ ನಿಮ್ಗೆ. ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಫರ್ಗಾಟ್ ಪಾಸ್ವರ್ಡ್ ಅಂದ್ಬಿಟ್ಟು. ಫರ್ಗಾಟ್ ಪಾಸ್ವರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಹೊಸ ಪಾಸ್ವರ್ಡ್ ಅನ್ನ ಕೊಟ್ಕೊಂಡು ಮತ್ತೆ ಇಲ್ಲಿ ಬಂದು ನಿಮ್ಮ ಪಾಸ್ವರ್ಡ್ ಅನ್ನ ಹಾಕೊಂಡು ನೀವು ಪರ್ಮನೆಂಟ್ ಆಗಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಡಿಲೀಟ್ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ತರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ನನ್ನ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ಕೊಳ್ಳಿ. ಧನ್ಯವಾದಗಳು.